ಆಸೆ ಧಾರಾವಾಹಿಯ ಸೋಮವಾರದ ಸಂಚಿಕೆಯನ್ನು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ಆರಂಭದಲ್ಲಿ ಇಲ್ಲಿ ನೀವು ನೋಡ್ತಿರೋ ಹಾಗೆ ಮೀನನ್ಗೆ ದೋಸೆ ಮಾಡಬೇಕು ಅಂತೇಳಿ ಆರ್ಡರ್ ಮಾಡಿರ್ತಾಳೆ ರೋಹಿಣಿ. ದೋಸೆ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಈ ಕಡೆ ಶ್ರುತಿ ಕೂಡ ಬರ್ತಾ ಇದ್ದಾರೆ. ನಿನಗೇನಮ್ಮ ಬೇಕಮ್ಮ ಅಂತೇಳಿ ಕೇಳಿದಾಗ ಅತ್ತೆ ನನಗೆ ಎಗ್ ದೋಸೆ ಬೇಕು ನನಗೆ ಅಂತೇಳಿ ಕೇಳ್ತಾ ಇರ್ತಾರೆ. ಸರಿ ನೋಡಮ್ಮ, ಶ್ರುತಿಗೆ ಎಗ್ ದೋಸೆನಂತೆ ಅದನ್ನು ಮಾಡು ಅಂತೇಳಿ ಹೇಳ್ತಿರ್ತಾಳೆ ಅವರತ್ತೆ. ಅದಾದಮೇಲೆ ಹೀಗೆ ಅಲ್ಲಿಗೆ ಸೂರ್ಯ ಕೂಡ ಎಲ್ಲದನ್ನು ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ಆವಾಗ ಎಗ್ ದೋಸೆ ಬೇಕಲ್ವ ನಿಮಗೆ, ಆಮ್ಲೆಟ್ ಬೇಕಲ್ವ, ಸ್ವಯಂ ಟಪಕ್ ಅಂತೇಳಿ 2 ಎಗ್ನ ತೊಗೊಂಬಂದು ನೆಲಕ್ಕೆ ಹಾಕ್ಬಿಡ್ತಾನೆ. ಯಾಕ್ರಿ ಹೀಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಇದ್ದಾಳೆ ಮೀನಾ. ಸುಮ್ಮನೆ ನಿಂತ್ಕೊಳ್ಳೆ ನೀನು, ನಿನಗೇನು ಕೂಡ ಗೊತ್ತಾಗಲ್ಲ ಅಂತೇಳಿ ಸೂರ್ಯ ಹೇಳ್ತಾ ಇದ್ದಾನೆ. ಆವಾಗ ರೋಹಿಣಿಗೂ ಕೂಡ ಸಿಟ್ಟು ಬರುತ್ತೆ. ಅತ್ತೆ ನನಗೆ ಈ ಊಟನೂ ಬೇಡ, ಈ ಮನೆ ತಿಂಡಿನೂ ಬೇಡ, ನಾನು ಎಲ್ಲಾದರೂ ತಿನ್ಕೊತೀನಿ, ನಾನು ಹೊರ್ಟೋಗ್ತೀನಿ ಅಂತೇಳಿ ಅಲ್ಲಿಂದ ಹೊರ್ಟೋಗ್ತಾಳೆ. ಅಪ್ಪ ಸೂರ್ಯಪ್ಪ ಯಾಕಪ್ಪ ಹೀಗೆ ಮಾಡ್ತೀಯ ಅಣ್ಣ ಅಂತ ಹೇಳಿ ಶಾಂತಿ ಕೇಳ್ತಾ ಇದ್ದಾಳೆ. ಇನ್ನೇನು ಮತ್ತೆ ನಮ್ಮ ಮನೆಯಲ್ಲಿ ನನ್ನ ಹೆಂಡ್ತಿಗೆ ಮಾತ್ರನೇ 2 ಕೈ ಕಾಲಿರೋದು, ಬೇರೆ ಯಾರಿಗೂ ಕೂಡ ಇಲ್ವಾ ಅಂತೇಳಿ ಸೂರ್ಯ ಕೇಳ್ತಿದ್ದಾನೆ. ಮತ್ತೆ ಅಲ್ಲಿಗೆ ಶ್ರುತಿ ಕೂಡ ಬರ್ತಾ ಇದ್ದಾಳೆ. ಅಲ್ಲ ಸೂರ್ಯ ಅವರೇ, ನಾನೇ ನಿಮ್ಮ ಹೆಂಡ್ತಿಗೆ ವಾರ್ನ್ ಮಾಡಿರಲಿಲ್ಲ, ಮೊದಲಿಂದಲೂ ಕೂಡ ಅವ್ರ ಅಡುಗೆಗೆ ನಾನು ಫ್ಯಾನ್ ಆಗಿದ್ದೆ, ಅದಕ್ಕೋಸ್ಕರನೇ ಕೇಳಿದೆ ಅಷ್ಟೇ. ಅತ್ತೆ ನನಗೂ ಕೂಡ ಬೇಡ ಊಟ, ನಾನು ಹೊರಗಡೆ ಊಟ ಮಾಡ್ಕೊತೀನಿ ಅಂತ ಅವಳು ಕೂಡ ಹೋಗ್ಬಿಡ್ತಾಳೆ. ಆಮೇಲೆ ಸೂರ್ಯ ಹೇಳ್ತಿದ್ದಾನೆ ಮೀನಾಗೆ, ನೋಡಿ ಮೀನಾ, ಸುಮ್ಮನೆ ಪುರ್ಸೊತ್ತಾಗಿದ್ದೀನಿ ಅಂತ ಎಲ್ರಿಗೂ ಕೂಡ ಹೇಳಿದ್ದು ಮಾಡಬೇಡ, ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ರೆಸ್ಟ್ ಮಾಡು ಅಂತ ಹೇಳಿ ಸೂರ್ಯ ಹೇಳ್ಬಿಟ್ಟು ಅಲ್ಲಿಂದ ಹೊರ್ಟೋಗ್ತಾನೆ. ಆಮೇಲೆ ಶಾಂತಿ ಇದ್ದಳು, ಆಯಿತಾ ನಿನ್ನ ಗಂಡನ ಕೈಲಿ ಏನೇನು ಹೇಳಿಸ್ಬೇಕಾಗಿತ್ತೋ ಎಲ್ಲ ಹೇಳಿಸ್ದೆ ಅಲ್ವಾ, ನೋಡು ಈಗ ನಾನು ಒಂದು ಲೀಸ್ಟ್ ಕೊಡ್ತೀನಿ, ಮನೆಯವ್ರಿಗೆ ಏನು ಬೇಕು ಬೇಡ, ಯಾರ್ಯಾರಿಗೆ ಏನೇನು ಇಷ್ಟ ಇಲ್ವೋ ಎಲ್ಲದನ್ನೂ ಕೂಡ ಲೀಸ್ಟ್ ಮಾಡಿಕೊಡ್ತೀನಿ, ಮಾರ್ಕೆಟ್ಗೆ ಹೋಗಿ ತೊಗೊಂಬಂದು ಅಡುಗೆ ಮಾಡು ಅಂತೇಳಿ ಹೇಳ್ತಾ ಇರ್ತಾಳೆ ಶಾಂತಿ. ಆಮೇಲೆ ಅಲ್ಲಿಂದ ಸಂಜೆ ಆಗುತ್ತೆ. ಸಂಜೆ ಆದಮೇಲೆ ಈ ಕಡೆ ಸೂರ್ಯ ಮತ್ತು ಇಲ್ಲಿ ಆಫೀಸ್ ಕೂಡ ಹೋಗಿದ್ದಾರೆ. ಆಫೀಸ್ಗೆ ಹೋದಾಗ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ಮನೋಜ ಇರೋ ಆಫೀಸ್ಗೆ ಹೋಗ್ತಾ ಇದ್ದಾರೆ, ಅಂದರೆ ಶೋರೂಮ್ಗೆ ಹೋಗ್ತಿದ್ದಾರೆ. ಅಲ್ಲೋಗಿ ಕಾರ್ನ ಪರ್ಚೇಸ್ ಮಾಡಬೇಕು ಅಂತಿರ್ತಾರೆ. ಇದೇ ಶೋರೂಮಲ್ಲಿ ನಮ್ಮ ಅಣ್ಣ ಕೆಲಸ ಮಾಡ್ತಿದ್ದಾನೆ, ಅವನ್ನ ಸ್ವಲ್ಪ ಕರಿತೀರಾ ಅಂತೇಳಿ ರವಿ ಕೇಳ್ತಾ ಇದ್ದಾನೆ. ಮನೋಜ ಅಂತ ಹೆಸರಲ್ಲಿ ಇಲ್ಲಿ ಯಾರೂ ಕೂಡ ಇಲ್ವಲ್ಲ ಅಂತೇಳಿ ಅಲ್ಲಿರೋ ಶೋರೂಮವರು ಹೇಳ್ತಿರ್ತಾರೆ. ಇರಿ ನಮ್ಮ ಅಣ್ಣನಿಗೆ ಫೋನ್ ಮಾಡ್ತೀನಿ ಅಂತೇಳಿ ಫೋನ್ ಮಾಡ್ತಾ ಇದ್ದಾನೆ. ಫೋನ್ ರಿಸೀವ್ ಮಾಡಿ ಏನೋ ಹೇಳೋ ಅಂತೇಳಿ ಹೇಳಿದಾಗ, ಎಲ್ಲೋ ಇದೆಯಾ, ಶೋರೂಮಲ್ಲೇ ಇದ್ದೀವಿ ನಾವು ಅಂತೇಳಿ ರವಿ ಹೇಳ್ತಿದ್ದಾನೆ. ಆಗ ಮನೋಜನ್ಗೆ ತುಂಬ ಗಾಬರಿ ಆಗುತ್ತೆ. ಶೋರೂಮ್ಗೆ ನೀವು ಯಾಕೆ ಹೋದ್ರಿ ಅಂತೇಳಿ ಕೇಳ್ತಿದ್ದಾರೆ. ಕಾರ್ ಪರ್ಚೇಸ್ ಮಾಡೋಕ್ಕೆ, ನೀನು ಇಲ್ಲಿ ಯಾರೂ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ ನಿನ್ನ ಕೇಳಿದ್ರೆ ಅಂತ ಹೇಳಿದಾಗ, ನೋಡು ನಾನು ಬೇರೆ ಬ್ರ್ಯಾಂಚಲ್ಲಿದ್ದೀನಿ, ಅವರು ಹೊಸ್ದಾಗಿರೋ ಬಂದಿರೋ ಹುಡುಗ ಅನಿಸುತ್ತೆ, ಅವನಿಗೆಲ್ಲೋ ಗೊತ್ತಿಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಆಮೇಲೆ ಹೇಗೋ ಪಾರಾದ್ನಲ್ಲಪ್ಪ ಬಚಾಪ ಆದ್ನಲ್ಲ ಅಂತೇಳಿ ಮನೋಜ ಸಮಾಧಾನ ಪಡ್ಕೊತಾ ಇದ್ದಾನೆ. ಇನ್ನೊಂದು ಕಡೆ ಇಲ್ಲಿ ಸಂಜೆ ಆಗುತ್ತೆ. ಸಂಜೆ ಆದಮೇಲೆ ಮನೆಗೆ ಬರ್ತಾ ಇದ್ದಾನೆ ಸೂರ್ಯ. ಬಂದು ನೋಡಿದ್ರೆ ಇನ್ನೂ ಕೂಡ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಏನಮ್ಮ ಇನ್ನೂ ಕೆಲಸ ಮಾಡ್ತಾ ಇದೆಯಲ್ಲ, ಮುಗಿಲಿಲ್ವ ನಿಂದು, ರೆಸ್ಟ್ ಮಾಡೋ ತಾನೆ, ನಾನು ಹೇಳೋಗಿದ್ನಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾ ಇದ್ದಾನೆ. ಹೌದು ರೀ ಆಗೋಯ್ತು, ಇನ್ನೊಂದು ಸ್ವಲ್ಪ ತಟ್ಟೆ ಇದೆ, ಬೆಳಗ್ಗೆ ವಾಶ್ ಮಾಡ್ಕೊತೀನಿ ಅಂತ ಹೇಳ್ತಿರ್ತಾರೆ. ಏನೋ ಈ ಮನೆಯಲ್ಲಿ ಆ ಪೆಂಗ್ಯನ್ಗೂ ಮಂಗ್ಯನ್ಗೂ ತಟ್ಟೆನೂ ಕೂಡ ತೊಳೆದಿಕ್ಕಾಗೋದಿಲ್ವ ಅಂತ ಹೇಳಿ ಹೇಳ್ತಿರ್ತಾರೆ. ಇರಿ ಮಾಡ್ತೀನಿ ಅವನಿಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಮೇಲೆ ರೂಮ್ಗೆ ಹೋದ್ಮೇಲೆ ಏನು ತಿಂದೆ ಅಂತೇಳಿ ಕೇಳ್ತಾ ಇರ್ತಾರೆ. ಚಪಾತಿ ಮತ್ತು ಪಲ್ಯ ತಿಂದೆ, ಹೇಗೂ ಕೂಡ ರೋಹಿಣಿ ಮತ್ತು ಮನೋಜ್ ಅವ್ರಿಗೆ ಮಾಡಿಕೊಟ್ಟಿದ್ನಲ್ಲ ಅಂತೇಳಿ ಹೇಳ್ತಿದ್ದಾರೆ. ಅಲ್ವೇ ಅವ್ರಿಗಿಷ್ಟ ಅದು ಮಾಡಿಸ್ಕೊಂಡು ತಿಂದಿದ್ದಾರೆ, ನೀನೇನು ನಿನಗಿಷ್ಟ ಮಾಡ್ಕೊಂಡು ತಿನ್ನೋದಲ್ವಾ ಅಂತೇಳಿ ಹೇಳ್ತಿರ್ತಾರೆ. ಇಲ್ಲ ರೀ, ಇವಾಗೇನಾದರೂ ಮಿಕ್ಕಿದ್ರೆ ನಾಳೆ ಅದನ್ನು ನಾನೇ ತಿನ್ನಬೇಕು, ಹಳ್ಸಿದ್ದು ತಿನ್ನೋದಕ್ಕಿಂತ ಇದನ್ನೇ ತಿನ್ನೋದು ವಾಸಿ ಅಲ್ವಾ, ಅತ್ತೆ ನನಗೆ ಇದನ್ನೇ ಬೆಳಗ್ಗೆ ತಿನ್ನೋದಕ್ಕೆ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ಕಣ್ಣೀರು ಕೂಡ ಹಾಕ್ತಾ ಇರ್ತಾಳೆ. ಆಗ ಸೂರ್ಯ ಇದ್ದವನು ಇದಕ್ಕೆಲ್ಲ ಒಂದು ಪರಿಹಾರನಂತ ಹುಡುಕ್ಲೇಬೇಕು, ಮನೆಯವ್ರಿಗೊಂದು ಒಬ್ಬ ಕೆಲಸದವಳು ಅಂತ ತರಬೇಕು, ಇಲ್ಲಾಂದರೆ ಈ ಮೀನನ್ನು ಬ್ಯುಸಿ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಇಲ್ಲಿ ಮೀನಾ ಮತ್ತು ಸೂರ್ಯ ಮಾತಾಡ್ಕೊತಾ ಇದ್ದಾರೆ. ಇನ್ನು ಈ ಕಡೆ ಮನೆಯವರೆಲ್ಲ ಕೂತಿರ್ಬೇಕಾದ್ರೆ ಮಾತಾಡ್ಕೊತಾ ಇರ್ತಾರೆ. ಹೀಗೇನಾ ನೀನು ಆಫೀಸ್ಗೆ ಹೋಗಿದ್ದೆ, ಅಲ್ಲಿ ಇರಲಿಲ್ವಲ್ಲ ಅಣ್ಣ ಅಂತೇಳಿ ಮನೋಜನ್ನ ಕೇಳ್ತಾ ಇದ್ದಾರೆ ರವಿ. ಆಗ ಇಲ್ವೋ ಬ್ರ್ಯಾಂಚು ನಮ್ಮದೊಂದೇ ಕಂಪ್ನಿ ಇರೋದಿಲ್ಲ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಿರ್ತೀನಿ ಅಂತ ಹೇಳಿ ಎಲ್ಲರ ಮುಂದೆ ಹೇಳ್ತಾ ಇರ್ತಾನೆ. ರೋಹಿಣಿಗೂ ಕೂಡ ಗೊತ್ತಿರೋದಿಲ್ಲ. ಅಲ್ಲ ರೀ, ನನಗೂ ಕೂಡ ಹೇಳಿರಲಿಲ್ಲ ನೀವು ಈ ಥರ ಆ ಬ್ರ್ಯಾಂಚಿಂದ ಈ ಬ್ರ್ಯಾಂಚ್ಗೆ ಹೋಗ್ತೀರಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅಷ್ಟಲ್ಲಿಗೆ ಸೂರ್ಯ ಕೂಡ ಬರ್ತಾ ಇದ್ದಾರೆ. ಸೂರ್ಯ ಕೂಡ ಬಂದು ಗೋಬಿ ತೊಗೊಂಬಂದು ನನ್ನ ಹೆಂಡ್ತಿಗೆ ಅಂತೇಳಿ ಕೊಡ್ತಿರ್ತಾರೆ. ಅಲ್ಲ ಪೌಡ್ರಮ್ಮ, ನನಗೆ ನಿನ್ನ ಮೇಲೆ ಒಂದು ಡೌಟ್ ಇದೆ, ನೀನು ಕೇಳಿದ್ರೆ ಲಕ್ಷ ಕೊಡೋ ನಿಮ್ಮ ಅಪ್ಪಾಜಿಗೆ ನಿನ್ನ ಬಂದು ನೋಡೋ ಅಷ್ಟು ಟೈಮ್ ಇಲ್ವಾ, ಪುರ್ಸೊತ್ತಿಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಹಾಗೇನಿಲ್ವಲ್ಲ, ಅವ್ರು ನನ್ನ ಹತ್ರ ಮಾತಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅವರು ಇಲ್ಲೇ
ಅವರೇನು ಪಕ್ಕದಲ್ಲಿ ಇಲ್ಲೇ ಮೇಲ್ಕೋಟೆನಲ್ಲಿಲ್ಲ, ಮಲೇಷ್ಯಾದಲ್ಲಿದ್ದಾರೆ. ಅಲ್ಲಿಂದ ಬರೋದಕ್ಕೆ ಹೋಗೋದಕ್ಕಾಗುತ್ತಾ? ನಿನ್ನ ಹೆಂಡ್ತಿ ಥರ ಅವ್ರೇನು ಹೂ ಕಟ್ತಾರಾ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಸರಿ ಆಯಿತು, ನನ್ನ ಹೆಂಡ್ತಿ ಥರ ಹೂ ಕಟ್ಟಿ ಏನು ನಾಳೆಗೆ ಜೀವನ ಮಾಡಬೇಕಾಗಿಲ್ವಲ್ಲ, ಅವರು ಬಾಸ್ ತಾನೆ, ಯಾವಾಗ ಬೇಕಾದರೂ ಬಂದು ತನ್ನ ಮಗಳನ್ನ ನೋಡ್ಕೊಂಡು ಹೋಗ್ಬೋದಲ್ವಾ ಅಂತ ಹೇಳಿ ಹೇಳ್ತಿರ್ತಾರೆ. ಶಾಂತಿ ಇದ್ದರು ನಿನಗೆಲ್ಲ ಅದ್ಯಾಕೆ ಬೇಕು, ಸುಮ್ಮನೆ ಹೋಗೋ ಅಂತೇಳಿ ಹೇಳ್ತಿರ್ತಾರೆ. ಪಕ್ಕದಲ್ಲಿ ರಂಗನಾಥ್ ಅವ್ರು ಇದ್ದಿದ್ದು ಬೇಕು, ನಮಗಿದ್ದು ಬೇಕು. ನಾನು ಕೂಡ ಹಾಗೆ ಅನ್ಕೊತಿದ್ದೆ. ಅಲ್ಲಮ್ಮ ರೋಹಿಣಿ, ನಿಮ್ಮ ಅಪ್ಪನ ನಿನಗೆ ನೋಡಬೇಕು ಅಂತ ಅನ್ಸಲ್ವಾ? ಇಲ್ಲಾಂದರೆ ಅವ್ರಿಗೆ ನಿನ್ನ ನೋಡಬೇಕು ಅಂತ ಅನ್ಸಲ್ವಾ? ಒಂದ್ಸಲನೂ ಕೂಡ ಅವ್ರು ಬಂದೇ ಇಲ್ವಲ್ಲ ಅಂತೇಳಿ ಹೇಳ್ತಿರ್ತಾರೆ. ಮಾವ ಅದಾಗಲ್ಲ, ಅಲ್ಲಿ ತುಂಬ ಬಿಸ್ನೆಸ್ ನಡೀತಾ ಇದೆ ಅಂತೇಳಿ ರೋಹಿಣಿ ಅವರು ಹೇಳ್ತಾ ಇರ್ತಾರೆ. ರೋಹಿಣಿಗೆ ಒಂದು ಕಡೆ ಭಯ ಕೂಡ ಆಗ್ತಾ ಇರುತ್ತೆ. ಏನು ಮಾಡೋದು, ಇವರೆಲ್ಲ ಈಗ ಕೇಳ್ತಾ ಇದ್ದಾರೆ ಅಂತ. ಎಲ್ಲರೂ ಕೂಡ ಹಾಗಂತ ಹೇಳಿದ ತಕ್ಷಣ ಒಬ್ಬರಿಂದ ಒಬ್ಬರು ಎದ್ದೋಗ್ತಾ ಇರ್ತಾರೆ. ರೋಹಿಣಿ ಆದಮೇಲೆ ಇಲ್ಲಿ ಶ್ರುತಿ ಕೂಡ ಎದ್ದೋಗ್ತಾಳೆ. ಮತ್ತೆ ಅಲ್ಲಿ ಶಾಂತಿ ಇದ್ದಳು. ನೋಡಿದ್ರಾ, ಎಲ್ಲರೂ ಕೂಡ ಏಕೆ ಬೇಜಾರು ಮಾಡ್ಕೊಂಡು ಹೋದ್ರು ನಿಮ್ಮ ಮಗನಿಂದ, ಸೂರ್ಯನಿಂದ, ಅದಕ್ಕೆ ಅವನನ್ನು ಬೇರೆ ಎಲ್ಲಾದರೂ ಇರಿಸಿ ಅಂತ ಹೇಳಿದ್ದು ಅಂತ ಹೇಳಿ ಹೇಳ್ತಾ ಇದ್ದಾಳೆ.